Hello, I'm Vanishri G, Assistant Professor of Economics. In this session, we shall discuss about the cottage and rural industries, importance of cottage and rural industries. Cottage and rural industries have played a wide role in the development of an economy, and it has contributed to the overall development and regional balanced development throughout the country. ಇವತ್ತು ನಾವು ಸಣ್ಣ ಕೈಗಾರಿಕೆಗಳು ಮತ್ತು ಗುಡಿ ಕೈಗಾರಿಕೆಗಳು ಹಾಗೂ ಅದರ ಪ್ರಮುಖವಾದ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ನಿರ್ದಿಷ್ಟವಾದಂತಹ ಗುಡಿ ಕೈಗಾರಿಕೆಗಳು ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಆರ್ಥಿಕ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿವೆ ಅಂತ ಹೇಳ್ಬೋದು. ಗ್ರಾಮೀಣ ಪ್ರದೇಶಗಳಲ್ಲಿ ಆಗುವಂತಹ ಆರ್ಥಿಕತೆಯ ಅಸಮತೋಲನೆಯನ್ನು ಕಾಪಾಡಿಕೊಳ್ಳಿಕ್ಕೆ ಅಂತ ಹೇಳಿದರೆ ಕೃಷಿಯಿಂದ ಆಗುವಂತಹ ನಷ್ಟವನ್ನು ತಪ್ಪಿಸ್ಕೊಳ್ಳಿಕ್ಕೆ ಕೂಡ ಗ್ರಾಮೀಣದಲ್ಲಿ ಈ ಒಂದು ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳು ಅತಿ ಹೆಚ್ಚು ಪ್ರಭಾವವನ್ನು ಬೀರ್ತಾ ಬಂದಿವೆ ಅಂತ ನಾವು ಹೇಳ್ಬೋದು. ಇನ್ನು ಇಂತಹ ಗುಡಿ ಕೈಗಾರಿಕೆಗಳ ಬಗ್ಗೆ ನಾವು ಈ ಒಂದು ನಿರ್ದಿಷ್ಟವಾದ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಪ್ರಮುಖವಾದಂತಹ ಬೆಳವಣಿಗೆಗಳನ್ನು ನಾವು ಹೇಳೋದಾದರೆ, ಒಂದು ನಿರ್ದಿಷ್ಟವಾದಂತಹ ಕೈಗಾರಿಕೆಗಳ ಹೂಡಿಕೆಗಳು 1 ಕೋಟಿ ರೂಪಾಯಿಗಳಿಗೂ ಅಧಿಕವಿದ್ದು ಹಾಗೂ ಅದರ ಟರ್ನೋವರ್ ಅಂತ ಹೇಳಿದರೆ ಪ್ರತಿ ವರ್ಷಕ್ಕೆ ಆಗುವಂತಹ ಒಟ್ಟು ಉತ್ಪಾದನಾ ಸಾಮರ್ಥ್ಯದ ಬೆಳವಣಿಗೆಯು 5 ಕೋಟಿಯನ್ನು ಕೂಡ ಮೀರುವಂತಹ ಕೈಗಾರಿಕೆಗಳನ್ನು ಇವತ್ತು ನಾವು ಸಣ್ಣ ಕೈಗಾರಿಕೆಗಳ ವರ್ಗಕ್ಕೆ ಸೇರಿಸ್ಬೋದು. ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ಹೌ ಕ್ಯಾನ್ ವಿ ಡಿಫೈನ್ ಎ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎನ್ ಇಂಡಸ್ಟ್ರಿ ವಿಚ್ ಹ್ಯಾಸ್ ಅನ್ ಇನ್ವೆಸ್ಟ್ಮೆಂಟ್ ಅಪ್ ಟು ದ ₹1 crore and has a turnover of less than ₹5 crore. So it has a basic investment of 1 crore and it can earn and its profits and investments together up to the level of 5 crores. So the micro, small and medium enterprise defines this as a small scale. So the earlier definition before 2019, the definition earlier was only limited the investment to 10 lakh rupees and the turnover to 25 lakhs rupees. ಸೊ ಹಿಂದಿನ ಪ್ರಮುಖವಾದಂತಹ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ವ್ಯಾಖ್ಯಾನಗಳನ್ನು ನಾವು ನೋಡೋದಾದರೆ, ಗಮನಿಸ್ಕೊಳ್ಳೋದಾದರೆ, ಕೇವಲ 10 ಲಕ್ಷ ರೂಪಾಯಿಗಳಲ್ಲಿ ಹೂಡಿಕೆಯ ಪ್ರಮುಖವಾದಂಥ ಹಂತವನ್ನು ಮತ್ತು ವಾರ್ಷಿಕವಾದಂಥ ಅದರ ವಹಿವಾಟು 25 ಲಕ್ಷಗಳಿಗೆ ಮೀರಿರಬಾರ್ದು ಅಂತ ಅದನ್ನು ಗುರುತಿಸಲಾಗಿತ್ತು. ಆದರೆ ಇವತ್ತಿಗೆ 1 ಕೋಟಿ ರೂಪಾಯಿಗಳವರೆಗೂ ಕೂಡ ಸಣ್ಣ ಕೈಗಾರಿಕೆಗಳಿಗೆ, ಸಣ್ಣ ಉದ್ಯಮಗಳಿಗೆ ನಾವು ಏನನ್ನು ಮಾಡ್ಬೋದು, ಹೂಡಿಕೆಗಳನ್ನು ಮಾಡ್ಬೋದು. ಸೊ ಇನ್ನು ಇಂತಹ ಸಣ್ಣ ಕೈಗಾರಿಕೆಗಳಿಂದ ಆಗುವಂತಹ ಪ್ರಮುಖವಾದಂಥ ಅನುಕೂಲಗಳೇನು ಅಥವಾ ಸಣ್ಣ ಕೈಗಾರಿಕೆಗಳಿಂದ ಆಗುವಂಥ ಪ್ರಮುಖವಾದಂಥ ಬೆಳವಣಿಗೆಗಳೇನು ಅಂತ ನಾವು ನೋಡೋದಾದರೆ, ಸೊ ದೇರ್ ಆರ್ ವೇರಿಯಸ್ ಅಡ್ವಾಂಟೇಜಸ್, ಇಂಪಾರ್ಟೆನ್ಸ್ ಆಫ್ ರೂರಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್. ಸೊ ಪ್ರಾವಿಷನ್ ಆಫ್ ಆ್ಯನ್ ಎಂಪ್ಲಾಯ್ಮೆಂಟಲ್ ಆಪರ್ಚುನಿಟೀಸ್, ಅತಿ ಹೆಚ್ಚು ಉದ್ಯೋಗಾವಕಾಶಗಳ ಕಲ್ಪನೆಯನ್ನು ಈ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳು ಒದಗಿಸ್ಕೊಡ್ತಾ ಬಂದಿವೆ ಅಂತ ಹೇಳ್ಬೋದು. ಮತ್ತು ಎಲ್ಲೋ ಒಂದು ಕಡೆ ಗ್ರಾಮೀಣ ನಿರುದ್ಯೋಗವನ್ನು ಹೋಗಲಾಡಿಸ್ಲಿಕ್ಕೆ ಈ ಒಂದು ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳು ಸಹಾಯಕವಾಗಿವೆ ಅಂತ ಕೂಡ ನಾವು ಹೇಳ್ಬೋದು. ಸೇವಿಂಗ್ ಆಫ್ ಎ ಕ್ಯಾಪಿಟಲ್. ಸೊ ಬಂಡವಾಳದ ಉಳಿತಾಯವನ್ನು ಮಾಡ್ತಿವೆ. ಸೊ ಇಟ್ ಡಸ್ ನಾಟ್ ರಿಕ್ವೈರ್ ಎ ಹ್ಯೂಜ್ ಕ್ಯಾಪಿಟಲ್ ಆಫ್ ಇನ್ವೆಸ್ಟ್ಮೆಂಟ್. ಇಟ್ ರಿಕ್ವೈರ್ಸ್ ವೆರಿ ಮಿನಿಮಲ್ ಇನ್ವೆಸ್ಟ್ಮೆಂಟ್. So as such, this can be started up by in a very small village as with the village setup itself. So this has encouraged the rural and cottage industries, we can say. So ಬಂಡವಾಳದ ಉಳಿತಾಯವನ್ನು ಮಾಡಲಿಕ್ಕೆ ಇದು ಪ್ರಮುಖವಾದಂಥ ಪ್ರೇರೇಪಣೆಯನ್ನು ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇಂತಹ ಕೈಗಾರಿಕೆಗಳಿಗೆ ಅತಿ ಹೆಚ್ಚು ಬಂಡವಾಳದ ಅವಶ್ಯಕತೆ ಇಲ್ಲ. ಹಾಗಾಗಿ ಯಾರು ಬೇಕಾದರೂ ಕೂಡ ಸಣ್ಣ ಉಳಿತಾಯದಿಂದ ಈ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯತೆಗಳಿರೋದ್ರಿಂದ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಇವು ಹೆಚ್ಚು ಪ್ರಚಲಿತವನ್ನು ಪಡ್ಕೊಳ್ತಾ ಬಂದಿವೆ ಅಂತ ನಾವು ಹೇಳ್ಬೋದು. ಮತ್ತು ರಿಡಕ್ಷನ್ ಆಫ್ ಇನ್ಇಕ್ವಾಲಿಟೀಸ್, ಅಸಮಾನತೆಯನ್ನು ತೊಲಗಿಸ್ಲಿಕ್ಕೆ
ಈ ಗುಡಿ ಕೈಗಾರಿಕೆಗಳ ಪಾತ್ರ ಅತಿ ಮುಖ್ಯ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಬೃಹತ್ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ ಆಗ್ತಿಲ್ಲ, ಅಥವಾ ಅಲ್ಲಿರುವಂತಹ ಫೆಸಿಲಿಟೀಸು ಅಥವಾ ಅಲ್ಲಿ ಸಿಗ್ತಿರುವಂತಹ ಸೌಲಭ್ಯಗಳು ಬೃಹತ್ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆಗೆ ಪೂರಕವಾಗಿಲ್ಲ. ಸೊ ಎಲ್ಲೋ ಒಂದು ಕಡೆ ಈ ಕೊರತೆಯನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಈ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳು ಒಂದು ರೀತಿಯಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಿವೆ ಅಂತ ನಾವು ಹೇಳ್ಬೋದು. ಸೊ ಅಸಮಾನತೆಯ ಹೋಗಲಾಡುವಿಕೆ ಅಂತ ನಾವು ಹೇಳ್ಬೋದು. ದಟ್ ಇಸ್ ಈವನ್ ಇಂಪ್ರೂವಿಂಗ್ ದ ರೂರಲ್ ಸೆಕ್ಟರ್ ಅಂತ. ಸೊ ರಿಮೂವಲ್ ಆಫ್ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್. Seasonal unemployment means it is the unemployment due to the free period of time which occurs after the harvest to till the period of the crops, after the harvesting season to the sowing season. So there is a gap of more than 6 to 7 months itself. So this season is being considered to be called as the unemployment season in a rural area. So this can be better utilized with the help of rural and cottage industries. ಋತುಮಾನಿಕ ನಿರುದ್ಯೋಗ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಋತುಮಾನಿಕ ನಿರುದ್ಯೋಗ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟವಾದಂತಹ ಅವಧಿಯಲ್ಲಿ ಮಾತ್ರ ನಿರುದ್ಯೋಗವನ್ನು ಅನುಭವಿಸೋವಂಥದ್ದು. ಸೊ ಉದಾಹರಣೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೆಳೆ ಬಂದ ನಂತರ ಮತ್ತೆ ಅವರು ಬೆಳೆಯನ್ನು ಉತ್ತುವಂತಹ ಹಂತಕ್ಕೆ 3-4 ತಿಂಗಳ ಕಾಲ ಅವರು ಯಾವುದೇ ರೀತಿಯಾದಂಥ ಉದ್ಯೋಗವನ್ನು ಹೊಂದಿರೋಲ್ಲ. ಸೊ ಅಂತಹ ನಿರ್ದಿಷ್ಟವಾದಂತಹ ಋತುಮಾನಿಕವಾದಂತಹ ನಿರುದ್ಯೋಗವನ್ನು ಹೋಗಲಾಡಿಸೋದ್ರಲ್ಲಿ ಈ ಒಂದು ಸಣ್ಣ ಪ್ರಮಾಣದ ಗುಡಿ ಕೈಗಾರಿಕೆಗಳ ಮಹತ್ವ ಹೆಚ್ಚಿದೆ ಅಂತ ನಾವು ಹೇಳ್ಬೋದು. ಯುಟಿಲೈಸೇಷನ್ ಆಫ್ ಹಿಡನ್ ರಿಸೋರ್ಸಸ್. ಅಲ್ಲೇ ಇರುವಂತಹ ಗ್ರಾಮೀಣ ಪ್ರದೇಶದಲ್ಲೇ ಸಿಗುವಂತಹ ಸಂಪನ್ಮೂಲಗಳನ್ನು ಬಳಸ್ಕೊಳ್ತಾ ಸುಪ್ತವಾಗಿರೋವಂಥದ್ದು ಅಂತಂದರೆ ವಿಚ್ ಆರ್ ನಾಟ್ ನೋನ್ ಟು ಮೆನಿ ಆ್ಯಂಡ್ ವಿಚ್ ಕ್ಯಾನ್ ಬಿ ಬೆಟರ್ ಯುಟಿಲೈಸ್ಡ್ ಅಂತ. ಸೊ ಅಂಥ ಒಂದು ಸುಪ್ತವಾದಂತಹ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಪೂರಕವಾಗಿ ಬಳಸ್ಕೊಳ್ಳಿಕ್ಕೆ ಈ ಒಂದು ಗ್ರಾಮೀಣ ಕೈಗಾರಿಕೆಗಳು ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತವೆ. ಸೊ ದ ಹಿಡನ್ ರಿಸೋರ್ಸಸ್ ಆಫ್ ದ ರೂರಲ್ ಮಾಸ್ ವಿಚ್ ಕ್ಯಾನ್ ಬಿ ಬೆಟರ್ ಯುಟಿಲೈಸ್ಡ್ ಅಂಡರ್ ದ ರೂರಲ್ ಆ್ಯಂಡ್ cottage industries. Development of entrepreneurship. So it gives an encouragement for the development of an entrepreneurs in rural areas. So the rural youth who completes their education after the graduation or the masters, so they are still unemployed, so they can adopt to go for this building a small and cottage industries in their own setups, so that it can overcome the problem of unemployment and also provide them the stability of entrepreneurship. ಎಲ್ಲೋ ಒಂದು ಕಡೆ ಉದ್ಯಮಶೀಲತೆಯನ್ನು ಬೆಳೆಸೋದಕ್ಕೂ ಕೂಡ ಈ ಗ್ರಾಮೀಣ ಕೈಗಾರಿಕೆಗಳು ಕಾರಣ ಆಗಿವೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಚೆನ್ನಾಗಿ ಒಂದು ಡಿಗ್ರಿ ಮಾಡಿಕೊಂಡು ಅಥವಾ ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಕೂಡ ಅವನಿಗೆ ಉದ್ಯೋಗ ಸಿಕ್ಕಿರಲ್ಲ. ಸೊ ಅಂಥವನು ಇಂತಹ ಒಂದು ಅವಕಾಶಗಳನ್ನು ಅಥವಾ ಒಂದು ಗ್ರಾಮೀಣ ಪ್ರದೇಶದಲ್ಲೇ ಒಂದು ತನ್ನದೇ ಆದಂಥ ಒಂದು ಕೈಗಾರಿಕೆಯನ್ನು ಸ್ಥಾಪಿಸ್ಕೊಳ್ಳಿಕ್ಕೆ ಅವನಲ್ಲಿ ಆ ಒಂದು ದಕ್ಷತೆಯನ್ನು ತುಂಬಲಿಕ್ಕೆ ಇವು ಪೂರಕವಾಗಿವೆ. ಅವನಲ್ಲಿ ಉತ್ಪಾದನಾ ಸಾಮರ್ಥ್ಯ ಅಥವಾ ಒಬ್ಬ ಸಂಘಟನಾಕಾರನಾಗಿ ಅವನನ್ನು ಬೆಳೆಸಲಿಕ್ಕೆ ಈ ಒಂದು ಉದ್ಯಮ ಅವಕಾಶಗಳನ್ನು ಕಲ್ಪಿಸ್ಕೊಡುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಪ್ರಮುಖವಾದಂಥ ಇದರ ಕೊಡುಗೆ ಅಥವಾ ಇದರ ಪ್ರಮುಖವಾದಂಥ ಮಹತ್ವ ಅಂತ ಹೇಳಿದರೆ ಕೈಗಾರಿಕಾ ವಿಕೇಂದ್ರೀಕರಣ ಅಂತ ಹೇಳ್ತೀವಿ. ಸೊ ಎಲ್ಲೋ ಒಂದು ಕಡೆ ಎಲ್ಲವೂ ಕೂಡ ಯಾವುದೋ ಕೆಲವೇ ನಿರ್ದಿಷ್ಟವಾದಂಥ ಪ್ರಾಂತ್ಯಗಳಿಗೆ ಸೀಮಿತವಾಗದೆ ಅವುಗಳನ್ನು ಎಲ್ಲ ಕಡೆಯಲ್ಲೂ ಹಂಚುವಿಕೆಯನ್ನು ಮಾಡಿಕೊಳ್ಳೋ ಅಂತಹ ಒಂದು ಕೆಲಸವನ್ನು ಈ ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳು ಮಾಡ್ತವೆ ಅಂತ ಹೇಳ್ಬೋದು. ಸೊ ಸೆಂಟ್ರಲೈಸೇಷನ್ ಆಫ್ ಇಂಡಸ್ಟ್ರೀಸ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ, take for example Bangalore or urban, take for example in our this one Biddi, where we have the concentrated industries. So rather than concentrating the industries in only at a particular place, we can redistribute them anta helbodu. So idu decentralization anta. So just like decentralization of the powers between the center and the state, we can decentralize the industries from the concentrated area to the unconcentrated areas anta navu helbodu. Achievements of rural self sufficiency. ಸೊ ಗ್ರಾಮೀಣದಲ್ಲಿ ಸ್ವಯಂ ಸಾಮರ್ಥ್ಯತೆಯನ್ನು ಸಾಧಿಸ್ಕೊಳ್ಳಿಕ್ಕೆ ಕೂಡ ಇದು ಒಂದು ಅವಕಾಶಗಳನ್ನು ಏನು ಮಾಡುತ್ತೆ, ಕಲ್ಪಿಸ್ಕೊಡುತ್ತೆ.
So better industrial relationship. When we talk about the cottage and rural industries, one of the major definitions is it is the utilization of the laborers within the household. ನಾವು ಈ ಒಂದು ಗುಡಿ ಕೈಗಾರಿಕೆಗಳನ್ನ ಬಗ್ಗೆ ನಾವು ಹೇಳ್ತೀವಿ, ಗುಡಿ ಕೈಗಾರಿಕೆಗಳು ಅಂತ ಹೇಳಿದ್ರೇನೆ ಒಂದು ನಿರ್ದಿಷ್ಟವಾದಂತಹ ಮನೆಯಲ್ಲಿರುವಂತಹ ಕಾರ್ಮಿಕರನ್ನ ಬಳಸಿಕೊಂಡು ಅಭಿವೃದ್ಧಿಗೊಳ್ಳುವಂತಹ ಕೈಗಾರಿಕೆ ಅಂತ. ಸೊ ಇಲ್ಲೆಲ್ಲೋ ಒಂದು ಕಡೆ ದರ್ ಇಸ್ ನೋ ಕ್ಲಾಶಸ್ ಬಿಟ್ವೀನ್ ಅನ್ ಎಂಟರ್ಪ್ರನರ್ ಆ್ಯಂಡ್ ಅನ್ ಎಂಟರ್ಪ್ರೈಸ್. ಸೊ ಈ ಒಂದು ಎಂಪ್ಲಾಯಿಗೂ ಎಂಟರ್ಪ್ರನರ್ಗೂ ನಡುವೆ ಯಾವುದೇ ರೀತಿಯಾದಂಥ ವೈಮನಸ್ಯಗಳು ಇಲ್ಲದಂತಹ ಒಂದು ಪೂರಕವಾದಂತಹ ಸಂಬಂಧವನ್ನು, ಈ ಒಂದು ಕೈಗಾರಿಕಾ ಸಂಬಂಧವನ್ನು ನಾವು ಗುಡಿ ಕೈಗಾರಿಕೆಗಳಲ್ಲಿ ನಾವು ಕಾಣ್ತೀವಿ ಅಂತ ಹೇಳ್ಬೋದು. ಮೋರ್ ಪ್ರೊಡಕ್ಷನ್. ಸೊ ಡೆಫಿನೆಟ್ಲಿ ಇಫ್ ದ ರಾ ಮೆಟೀರಿಯಲ್ಸ್ ಆರ್ ಸಪ್ಲೈಡ್ ಇನ್ ಎ ಪ್ರಾಪರ್ time and at a proper stretch, definitely the production of the rural and cottage industries are being a huge and a tremendous growth. So this can contribute to economic growth instead ಅಂತ ನಾವು ಹೇಳ್ಬೋದು. ಹೆಚ್ಚು ಉತ್ಪಾದನಾ ಸಾಮರ್ಥ್ಯವನ್ನು ಇವು ಹೊಂದಿವೆ. ಸೊ ಪ್ರಮುಖವಾಗಿ ಕಚ್ಚಾ ವಸ್ತುಗಳು ಮತ್ತು ಕೆಲವು ಪ್ರಮುಖವಾದಂಥ ನ್ಯೂನ್ಯತೆಗಳು ಕೂಡ ಇವೆ ಅಂತ ಹೇಳ್ಬೋದು ಈ ಗುಡಿ ಕೈಗಾರಿಕೆಗಳಲ್ಲಿ. ಅಂತಹ ಸಣ್ಣ ಸಣ್ಣ ನ್ಯೂನ್ಯತೆಗಳನ್ನು ಹೊರತುಪಡಿಸಿದ್ರೆ ಉತ್ಪಾದನೆಯ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಇವಕ್ಕೆ ಅತಿ ಹೆಚ್ಚು ಅವಕಾಶಗಳಿವೆ ಅಂತ ನಾವು ಹೇಳ್ಬೋದು. ಇನ್ನು ಸಪ್ಲಿಮೆಂಟ್ರಿ ಟು ದ ಗ್ರೋತ್ ಆಫ್ ಬಿಗ್ ಇಂಡಸ್ಟ್ರೀಸ್, ಬೃಹತ್ ಪ್ರಮಾಣದ ಕೈಗಾರಿಕೆಗಳಿಗೆ ಬೇಕಾಗುವಂತಹ ಪೂರಕ ಕೈಗಾರಿಕೆಗಳನ್ನು ಕೂಡ ಈ ಒಂದು ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳಲ್ಲಿ ನಾವು ಅಭಿವೃದ್ಧಿ ಪಡಿಸ್ಕೊಳ್ಳೋದ್ರಿಂದ ಬೃಹತ್ ಕೈಗಾರಿಕೆಗಳು ಕೂಡ ಬೆಳೀತವೆ. ಅದೇ ರೀತಿಯಾಗಿ ಈ ಪೂರಕವಾದಂಥ ಈ ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಯನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ಬೋದು. ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ಸ್. ಟುಡೇ ಮೆನಿ ಆಫ್ ದ ಇಂಡಸ್ಟ್ರೀಸ್ ಆರ್ ಅರ್ನಿಂಗ್ ನಾಟ್ ಓನ್ಲಿ ದ ಇಂಡಿಜಿನಿಯಸ್ earnings but also they are able to earn even the foreign currencies. ಸೊ ಸಣ್ಣ ಸಣ್ಣ ಕೈಗಾರಿಕೆಗಳು ಕೂಡ ವಿದೇಶಿ ಲಾಭಗಳಿಕೆಯನ್ನು, ವಿದೇಶಿ ಹೂಡಿಕೆಗಳನ್ನು, ವಿದೇಶಿ ಬಂಡವಾಳವನ್ನು ತಮ್ಮೆಳೆಗೆ ಸೆಳೆದುಕೊಳ್ಳಲಿಕ್ಕೆ ಕೂಡ ಕಾರಣವಾಗಿವೆ. ಆ ಹಂತದವರೆಗೂ ಕೂಡ ಈ ಒಂದು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬೆಳವಣಿಗೆಯನ್ನು ಕಾಣ್ತಿವೆ ಅಂತ ನಾವು ಹೇಳ್ಬೋದು. ಇನ್ನು ರಿಮೂವಲ್ ಆಫ್ ರೀಜನಲ್ ಇಂಬ್ಯಾಲೆನ್ಸ್. ಸೊ ಅಸಮಾನತೆ, ಪ್ರಾದೇಶಿಕ ಅಸಮತೋಲನೆಯನ್ನು ಹೋಗಲಾಡಿಸುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಅಲ್ಪಾವಧಿ, ಶಾರ್ಟ್ ಜೆಸ್ಟೇಷನ್ ಪೀರಿಯಡ್. ಸೊ ಇನ್ನೊಂದು ಇದರ ಪ್ರಮುಖವಾದಂಥ ಲಾಭ ಅಂತ ಹೇಳಿದ್ರೆ ಅತ್ಯಂತ ಅಲ್ಪಾವಧಿಯಲ್ಲೇ ಇದು ಪ್ರತಿಫಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಬೃಹತ್ ಪ್ರಮಾಣದ ಕೈಗಾರಿಕೆಗಳಾದರೆ ದೀರ್ಘಾವಧಿಯವರೆಗೂ ಕೂಡ ನಾವು ಅದರ ಪ್ರತಿಫಲಗಳಿಗಾಗಿ ಕಾಯಬೇಕಾಗತ್ತೆ. ಆದರೆ ಅದರ ಬದಲಿಗೆ ಅಲ್ಪಾವಧಿಯಲ್ಲೇ ಅತಿ ಹೆಚ್ಚು ಲಾಭಗಳನ್ನು ತಂದುಕೊಡುವಂಥ ಕೈಗಾರಿಕೆ ಅಂತ ಹೇಳಿದ್ರೆ ಈ ಒಂದು ಗುಡಿ ಕೈಗಾರಿಕೆಗಳು ಅಂತ ನಾವು ಹೇಳ್ಬೋದು. ಇಟ್ ಆಲ್ಸೋ ಸಪೋರ್ಟ್ ಟು ದ ಅಗ್ರಿಕಲ್ಚರಲ್ ಸೆಕ್ಟರ್ ಬಿಕಾಸ್ ದ ಸ್ಮಾಲ್ ಕಾಟೇಜ್ ಆ್ಯಂಡ್ ರೂರಲ್ ಇಂಡಸ್ಟ್ರೀಸ್ ಆರ್ ಬೀನ್ an alternative source of the income for farmers due to and it also avoids the seasonal unemployment. This can be called as a greater support to an agricultural sector. ಸೊ ಕೃಷಿ ವಲಯಕ್ಕೆ ಅತಿ ಹೆಚ್ಚು ಬೆಂಬಲವನ್ನು ಇವು ತಂದುಕೊಡ್ತವೆ ಅಂತ ಹೇಳ್ಬೋದು. ಕೃಷಿ ವಲಯಕ್ಕೆ ಬೇಕಾದಂಥ ಸಲಕರಣೆಗಳನ್ನು ಉತ್ಪಾದನೆ ಮಾಡಿಕೊಂಡು ಕೂಡ ಕೆಲವು ಅಲ್ಪ ಪ್ರಮಾಣದ ಕೈಗಾರಿಕೆಗಳು ಅಥವಾ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಏನು ಮಾಡ್ತವೆ, ಅಸ್ತಿತ್ವದಲ್ಲಿವೆ ಅಂತ ಹೇಳ್ಬೋದು. ಆ ರೀತಿಯಲ್ಲದೆ ಅವುಗಳ ನಿರುದ್ಯೋಗದ ಮಟ್ಟ, ಅದರ ಆದಾಯದಲ್ಲಿ ಕಡಿಮೆ ಆದಾಗ ಕೃಷಿ ಉತ್ಪಾದಕತೆಯಲ್ಲಿ ಅವಕ್ಕೆ ಪೂರಕವಾಗಿ ಬೆಂಬಲವಾಗಿ ನಿಲ್ಲೋ ಅಂಥ ಸಾಮರ್ಥ್ಯವನ್ನು ಕೂಡ ಯಾವುದು ಹೊಂದಿದೆ, ಈ ಒಂದು ಗುಡಿ ಕೈಗಾರಿಕೆಗಳು ಹೊಂದಿವೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಕೂಡ ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳ ಪ್ರಮುಖವಾದಂಥ ಅಡ್ವಾಂಟೇಜಸ್.